ಅಮೆರಿಕಾದಲ್ಲಿ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ. ನಾವಾಯ್ತು ನಮ್ ಕೆಲಸ ಆಯ್ತು ವೀಕೆಂಡ್ ಪಾರ್ಟೀಸ್ ಆಯ್ತು ಅಂತ ಇರ್ತಾರೆ. ಆದ್ರೆ ವರ್ಷಕ್ಕೆ ಒಂದ್ಸರಿನೇ ಎಲ್ಲರನ್ನೂ ಈ ರೀತಿ ರೋಡ್ ಅಲ್ಲಿ ಮನೆ ಮುಂದೆ ನೋಡೋದಕ್ಕೆ ಆಗೋದು. ಸೊ ಈ ಹಬ್ಬನ ಹ್ಯಾಲೋವಿನ್ ಅಂತ ಕರೀತಾರೆ. ಈ ಹ್ಯಾಲೋವಿನ್ ಅಂತ ಅಂದ್ರೆ ಏನು ಬನ್ನಿ ತಿಳ್ಕೊಳ್ಳೋಣ. ಒನ್ಸ್ ಅಪಾನ್ ಅ ಟೈಮ್ ಅಬೌಟ್ 2000 years ಬ್ಯಾಕ್ ಐರ್ಲೆಂಡ್ ಸ್ಕಾಟ್ಲೆಂಡ್ ಅಲ್ಲಿ ಒಂದು ಫೆಸ್ಟಿವಲ್ ಇತ್ತು. ಫೆಸ್ಟಿವಲ್ ಹೆಸರು ಸಾಯಿನ್ ಅಂತ. ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ದು ಸಮ್ಮರ್ ಮುಗಿದು ವಿಂಟರ್ ಸ್ಟಾರ್ಟ್ ಆಗ್ತಿದೆ ಅಂತ. ಕ್ರಾಪ್ಸ್ ಹಾರ್ವೆಸ್ಟ್ ಆಗ್ತಾ ಇತ್ತು. ಅಂದ್ರೆ ರೈತರು ಅವ್ರು ಬೆಳೆದಂತ ಬೆಳೆ ಎಲ್ಲ ಅಂದ್ರೆ ಗ್ರೈನ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಕಲೆಕ್ಟ್ ಮಾಡಿ ಸೊ ದೇ ಬಿಲೀವ್ಡ್ ನ್ಯೂ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಓಲ್ಡ್ ಸೀಸನ್ ಅಲ್ಲಿ ಗೋಸ್ಟ್ ಬರ್ಬೋದು ಅಂತ ಅವ್ರು ನಂಬ್ತಾ ಇದ್ರು. ಎರಡನ್ನೂ ಒಟ್ಟಿಗೆ ಆಚರಿಸ್ತಾ ಇದ್ರು. ಅಂದ್ರೆ ಹಾರ್ವೆಸ್ಟ್ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅವ್ರು ಬೆಳೆದಿರೋಂಥ ಬೆಳೆಗೆ ನೇಚರ್ಗೆ ಥ್ಯಾಂಕ್ಸ್ ಹೇಳೋದು, ಬ್ಯಾಡ್ ಸ್ಪಿರಿಟ್ಸ್ಗೆ ಎದುರಿಸೋದು. ಅಂದ್ರೆ ಇದು ಮೂಲತಃ ಹ್ಯಾಲೋವಿನ್ ಅಂತ ಅಂದ್ರೆ ಬೋತ್ ಹಾರ್ವೆಸ್ಟ್ ಮತ್ತೆ ಸ್ಪಿರಿಟ್ ಫೆಸ್ಟಿವಲ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಜನರಿಗೆ ತುಂಬಾನೇ ನಂಬಿಕೆ ಇತ್ತಂತೆ ದೆವ್ವಗಳು ಅಂದ್ರೆ ಬ್ಯಾಡ್ ಸ್ಪಿರಿಟ್ಸ್ ಬರ್ಬೋದು ಅಂತ. ಸೊ ಅದಕ್ಕೆ ಮನೆಗಳ ಮುಂದೆ ಬೆಂಕಿ ಹಾಕೋದು, ಮಾಸ್ಕ್ ಹಾಕೊಳ್ಳೋದು ಮತ್ತೆ ದೆವ್ವಗಳ ತರ ಡ್ರೆಸ್ ಅಪ್ ಆಗೋದು ಮಾಡ್ತಾ ಇದ್ರಂತೆ. ಸೊ ದಟ್ ಬ್ಯಾಡ್ ಸ್ಪಿರಿಟ್ಸ್ ಎದ್ರುಕೊಬೇಕು ಅವ್ರನ್ನ ನೋಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವರ್ಷಗಳಾದ್ಮೇಲೆ ಐರಿಷ್ ಜನರು ಅಮೆರಿಕಾಗೆ ಶಿಫ್ಟ್ ಆಗೋದಕ್ಕೆ ಶುರು ಆದ್ರು. ಅವರು ಈ ಸಾಯಿನ್ ಟ್ರೆಡಿಷನ್ ನ ಕೂಡ ಅವ್ರ ಜೊತೆ ತಗೊಂಡ್ ಬಂದ್ರು. ಅದು ಹ್ಯಾಲೋವಿನ್ ಅಂತ ಪಾಪ್ಯುಲರ್ ಆಯ್ತು ಅಮೆರಿಕಾದಲ್ಲಿ. ಇವಾಗ ಅಮೆರಿಕಾದಲ್ಲಿ ಹ್ಯಾಲೋವಿನ್ ಅಂದ್ರೆ ಫನ್ ಫೆಸ್ಟಿವಲ್, ಪಂಪ್ಕಿನ್ ಕಟ್ ಮಾಡಿ ಕಾರ್ವ್ ಮಾಡಿ ಲೈಟ್ ಹಾಕೋದು. ಸೊ ಇದಕ್ಕೆ ಜಾಕೋ ಲ್ಯಾಂಟರ್ನ್ ಅಂತ ಕೂಡ ಕರೀತಾರೆ. ಸೊ ಈ ಪಂಪ್ಕಿನ್ ಸ್ಟೋರಿ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ. ನನ್ನ ಮಗಳಿಗೆ ಸ್ಕೂಲಲ್ಲಿ ಹೇಳಿದ್ದಾರೆ ಅವ್ರ ಟೀಚರ್ಸ್ ಮತ್ತೆ ಫ್ರೆಂಡ್ಸ್. ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಮಕ್ಕಳು ಮನೆಯಿಂದ ಮನೆಗೆ ಟ್ರಿಕ್ ಆರ್ ಟ್ರೀಟ್ ಅಂತ ಕ್ಯಾಂಡೀಸ್ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಎಲ್ಲರೂ ಕಾಸ್ಟ್ಯೂಮ್ಸ್ ಹಾಕ್ತಾರೆ, ಪಾರ್ಟೀಸ್ ಮಾಡ್ತಾರೆ, ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ ಮನೆ ಮುಂದೆ. ಇದು ಗೋಸ್ಟ್ ಫೆಸ್ಟಿವಲ್ ಅಲ್ಲ, ಜಸ್ಟ್ ಫನ್ ಸೆಲೆಬ್ರೇಟ್ ಮಾಡ್ತಾರೆ. ಕಿಡ್ಸ್, ಫ್ಯಾಮಿಲೀಸ್, ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ. ಕೆಲವರು ಮನೆ ಮುಂದೆ ಮಕ್ಳಿಗೋಸ್ಕರ ಟ್ರೀಟ್ಸ್ ಇಟ್ಬಿಟ್ಟು ಟ್ರಿಕ್ ಆರ್ ಟ್ರೀಟ್ಗೆ ಮಕ್ಳನ್ನ ಕರ್ಕೊಂಡು ಹೋದ್ರೆ, ಇನ್ನ ಕೆಲವರು ಕ್ಲೋಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ನ ಇನ್ವೈಟ್ ಮಾಡಿ ಮನೆ ಮುಂದೆ ಬೆಂಕಿ ಹಾಕಿ ಮ್ಯೂಸಿಕ್ ಆನ್ ಮಾಡ್ಕೊಂಡು ಬಾರ್ಬಿಕ್ಯೂ ಮಾಡ್ಕೊಂಡು ಫುಲ್ ಪಾರ್ಟಿ ಮಾಡಿ ಲೇಟ್ ನೈಟ್ ವರ್ಗು ಎಂಜಾಯ್ ಮಾಡ್ತಾರೆ. ಹಾಗೆ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ ಓಲ್ಡ್ ಸೆಲ್ಟಿಕ್ ಗೋಸ್ಟ್ ಫೆಸ್ಟಿವಲ್ ನ ಐರಿಷ್ ಪೀಪಲ್ ಅಮೆರಿಕಾಗೆ ತಗೊಂಡ್ ಬಂದು ಇವಾಗ ಅದು ಫನ್ ಕ್ಯಾಂಡಿ ಅಂಡ್ ಕಾಸ್ಟ್ಯೂಮ್ ಫೆಸ್ಟಿವಲ್ ಆಗಿದೆ ಅಂತ ಹೇಳ್ಬೋದು. ಇಷ್ಟೊತ್ತು ನಾನು ಹೇಳಿದ್ದು ಒಂದು ಟ್ರೂ ಸ್ಟೋರಿ. ಆದ್ರೆ ಇನ್ನೂ ಒಂದು ಕತೆ ಪ್ರಕಾರ ನಾವು ಹೇಗೆ ಪಿತೃಪಕ್ಷನ ಆಚರಿಸ್ತೀವೋ ಹಾಗೆ ಅಮೆರಿಕಾದಲ್ಲಿ ಹ್ಯಾಲೋವಿನ್ ದಿನ ಅವ್ರ ಅಪ್ಪ, ಅಮ್ಮ, ತಾತ, ಅಜ್ಜಿ ಅಂದ್ರೆ ಅವ್ರ ಆನ್ಸಿಸ್ಟರ್ಸ್ ಎಲ್ಲ ಸತ್ತೋಗಿರೋರು ಹ್ಯಾಲೋವಿನ್ ಡೇ ಮನೆ ಮುಂದೆ ಅಂದ್ರೆ ಇವ್ರನ್ನ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಅವರು ಅವ್ರನ್ನ ಭಯಪಡಿಸೋದಕ್ಕೋಸ್ಕರ ಈ ರೀತಿ ಮನೆ ಮುಂದೆ ಡೆಕೋರ್ ಮಾಡಿ ಇಟ್ಟಿರ್ತಾರೆ ಅಂತ ಕೂಡ ಹೇಳ್ತಾರೆ. ಎಲ್ಲ ಒಂದು ಕತೆ. ಆದ್ರೆ ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ಅಂದ್ರೆ ಇಲ್ಲಿ ಅಮೆರಿಕನ್ಸ್ ಜಾಸ್ತಿ ಇರೋದ್ರಿಂದ ಅವ್ರ ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಕಂಪಲ್ಸರಿನಾ ನೀವು ಮಾಡ್ಲೇಬೇಕಾ ಅಂತ ನನಗೆ ಯಾರೋ ಕಮೆಂಟ್ ಮಾಡಿದ್ರಿ. ಸೊ ಹಾಗೇನಿಲ್ಲ, ಇಲ್ಲಿ ಅಂದ್ರೆ ಈ ದೇಶದಲ್ಲಿ ಇರೋದ್ರಿಂದ ಇದೊಂದು ಫನ್ ಆಕ್ಟಿವಿಟಿ ತರ ಮಕ್ಕಳೆಲ್ಲರೂ ಹೋಗೋದ್ರಿಂದ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಕೂಡ ಬೇಜಾರು ಮಾಡ್ಕೊಂತಾರೆ ಅನ್ನೋದಕ್ಕೋಸ್ಕರ ಅವರನ್ನು ಕೂಡ ಇನ್ವಾಲ್ವ್ ಮಾಡಿದ್ದಷ್ಟೇ. ನಾವು ಅವ್ರ ದೇಶದಲ್ಲಿ ಇರೋದ್ರಿಂದ ಅವ್ರ ಹಬ್ಬಗಳಿಗೂ ನಾವು ರೆಸ್ಪೆಕ್ಟ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಇದ್ರ ಜೊತೆಗೆ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಸಿಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಇನ್ನ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ರು. Nice girls. Happy Halloween.